ಕಾಮಿಡಿ ಅಂದ ತಕ್ಷಣ ಇನ್ನೊಬ್ರು ನಮಗೆ ನೆನಪಾಗೋದು ರಾಘವೇಂದ್ರ ಅವರು. ಹೌದು. ಎಸ್ಪೆಷಲಿ ಫೀಮೇಲ್ ಕ್ಯಾರೆಕ್ಟರ್ಸ್ ಎಲ್ಲ ಎಷ್ಟು ಸಖತ್ತಾಗಿ ಮಾಡ್ತಾರೆ ಅಂದ್ರೆ, ಹ್ಮ್ ಸೊ ಅವರು ಕೂಡ ಸಂಭಾವಿತರ ಲಿಸ್ಟ್ ಅಲ್ಲಿ ಇದ್ದಾರೆ. ಅವ್ರು ಹೋದ್ರೆ ಅವರು ಒನ್ ಆಫ್ ದ ಪರ್ಫೆಕ್ಟ್ ಕ್ಯಾಂಡಿಡೇಟ್ಸ್ ಅಂತ ನಂಗೆ ಅನ್ಸುತ್ತೆ ಬಿಗ್ ಬಾಸ್ಗೆ. ಅವರ ಅಭಿನಯ ಅಂತೂ ನಿಜವಾಗ್ಲೂ ಅಂಡ್ ಅವ್ರು ಹೋದ್ರೆ ಮೆಚ್ಚಲೇಬೇಕು. ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಬಿಗ್ ಬಾಸ್ ಅಲ್ಲಿ. ಹ್ಮ್. ಪ್ರತಿದಿನ ಎಂಟರ್ಟೈನ್ಮೆಂಟ್ ಗೆ ಕೊರತೆ ಇರೋದಿಲ್ಲ ಅಂತ ಅನ್ಸುತ್ತೆ. ಹೌದು, ಖಂಡಿತವಾಗ್ಲು. ಯಾಕಂತಂದ್ರೆ ರಾಘವೇಂದ್ರ ಅವರು ಲೇಡಿ ಗೆಟಪ್ ಮೂಲಕನೇ ಕನ್ನಡ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಹೆಸರುವಾಸಿಯನ್ನಾದಂತವ್ರು. ಅದರೊಟ್ಟಿಗೆ ಒಂದಷ್ಟು ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಅವ್ರು ಕಾಣಿಸ್ಕೊಂಡಿದ್ರು, ಒಂದಷ್ಟು ಪ್ರೋಗ್ರಾಮ್ಗಳ ಮೂಲಕ. ಅದ್ರ ಜೊತೆಗೆ ಈವೆಂಟ್ಸ್ ಆಗಿರ್ಬೋದು, ಮತ್ತೊಂದು ಬೇರೆ ಬೇರೆ ಶೋಸ್ ಅಲ್ಲಿ ಆಗಿರ್ಬೋದು, ಎಲ್ಲ ಕಾಣಿಸ್ಕೊಂಡಿದ್ರು. ಉಮಾಶ್ರೀ ಅವ್ರ ಆಕ್ಟಿಂಗ್ ಆಗಿರ್ಬೋದು, ಇತ್ತೀಚೆಗಷ್ಟೇ ಪ್ರೇಮ ಅವರ ಆಕ್ಟಿಂಗ್ ಅನ್ನು ಕೂಡ ಅವ್ರು ಮಾಡಿದ್ರು. ಪ್ರೇಮ ಅವ್ರ ಜೊತೆಗೆ ನಿಂತ್ಬಿಟ್ಟು ಅವ್ರ ಎಕ್ಸ್ಪ್ರೆಷನ್ಸ್ ಅಂತೂ ನಿಜವಾಗ್ಲೂ ಆಸಮ್ ಆಗಿತ್ತು. ಹೌದು. ಅಂಡ್ ಏನಂತಂದ್ರೆ ಎಂಟರ್ಟೈನ್ಮೆಂಟ್ ಅದ್ರ ಜೊತೆಗೆ ಟಾಸ್ಕ್ ವಿಚಾರದಲ್ಲೂ ಕೂಡ ನಾವು ಮಾತಾಡ್ಬೇಕಾಗುತ್ತೆ. ಟಾಸ್ಕ್ ಅನ್ನೋದು ಯಾಕಂತಂದ್ರೆ ಒಂದು ಬುದ್ಧಿ ಇರಬೇಕು, ಇನ್ನೊಂದು ಏನಂತಂದ್ರೆ ದೈಹಿಕವಾಗಿ ನಮ್ಗೆ ಶಕ್ತಿ ಇರಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎರಡರಲ್ಲೂ ಕಂಪೇರ್ ಮಾಡ್ಕೊಂಡ್ರೆ ಮಡೆನೂರ್ ಮನು ಅವರು ಲೈಕ್ ಏನಂತಂದ್ರೆ ಫಿಸಿಕಲಿ ಸ್ವಲ್ಪ ಫಿಟ್ ಇರಬಹುದೇನೋ ಅಂತ ಅಂಡ್ ಅನ್ಸುತ್ತೆ. ಫಿಸಿಕಲಿ ಎಷ್ಟೇ ಫಿಟ್ ಇದ್ರೂನು ಮನುಷ್ಯನಿಗೆ ಅವನ ಬುದ್ಧಿ ಸ್ಥಿಮಿತದಲ್ಲಿಲ್ಲ, ತಾಳ್ಮೆ ಅನ್ನೋದಿಲ್ಲ ಅಂದ್ರೆ ನೀನು ಎಷ್ಟೇ ಫಿಟ್ ಆಗಿದ್ರು ಪ್ರಯೋಜನ ಇರೋದಿಲ್ಲ. ಆ ಲೆಕ್ಕದಲ್ಲಿ ಮಡೆನೂರು ಮನಗ್ ಕಂಪೇರ್ ಮಾಡಿದ್ರೆ ರಾಘವೇಂದ್ರ ಇಸ್ ವೇ ಮೋರ್ ಬೆಟರ್ ಅಂತ ಅನ್ಸುತ್ತೆ. ಅದೇ ಥಿಂಕ್ ಮಾಡಿ ಹೆಚ್ಚೆ ಇಡ್ಬೋದೇನೋ. ಅಂಡ್ ಹೌದು. ಅದರೊಟ್ಟಿಗೆ ಇನ್ನೊಂದೇನಂತಂದ್ರೆ ಹೊರಗಡೆ ನಮ್ಗೆ ಇಷ್ಟು ದಿನ ನಮ್ಮನ್ನ ಏನಂತಂದ್ರೆ ಅವರ ಕೊಟ್ಟಿರುವಂತಹ ಪಾತ್ರಗಳಿಗೆ ಬಣ್ಣ ಹಚ್ಚಿ ನಮ್ಮನ್ನೆಲ್ಲಾನು ಎಂಟರ್ಟೈನ್ ಮಾಡಿದ್ರು, ಅಥವಾ ಒಂದೊಂದು ಗೆಟಪ್ ಹಾಕಿದಾಗ ಆ ಒಂದು ಗೆಟಪ್ಗೆ ನ್ಯಾಯ ಒದಗಿಸಿದ್ರೇನೋ. ಹೌದು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ರಾಘವೇಂದ್ರ ಅಂದ್ರೆ ರಾಘವೇಂದ್ರ ಆಗಿ ಹೋಗ್ತಾರೆ. ಲೇಡಿ ಗೆಟಪ್ಸ್ ಅನ್ನ ಒಂದ್ 2-3 ಸಲ ಹಾಕ್ಬೋದು, ಟಾಸ್ಕ್ ಕೊಟ್ಟಾಗ ಆಗಿರ್ಬೋದು, ಇಲ್ಲ ಅಂತಂದ್ರೆ ಯಾವ್ದೋ ಒಂದು ಟೀಚರ್ ಕ್ಯಾರೆಕ್ಟರ್ ಅನ್ನ ಕೊಟ್ಟಾಗ, ಆ ಟಾಸ್ಕ್ ಅಲ್ಲಿ ಏನಾದ್ರು ಮಾಡಿದಾಗ. ಬಟ್ ಅಲ್ಲಿ ಲೇಡಿ ಆಗೇ ಇರಲ್ಲ ಅಂತ ನನ್ನ ಒಂದು ಒಪಿನಿಯನ್. ಯಾಕಂತಂದ್ರೆ ಆಬ್ವಿಯಸ್ಲಿ, ಯಾಕಂದ್ರೆ ಅದು ಅವ್ರ ಜೀವನ ಕಟ್ಕೊಳಕ್ಕೋಸ್ಕರ ಆತರ ಒಂದು ಪಾತ್ರಗಳನ್ನ ಮಾಡ್ತಾ ಇದ್ರು. ಬಿಗ್ ಬಾಸ್ ಇಸ್ ಎ ಗೇಮ್. ಹ್ಮ್ ಅಲ್ಲಿ ಹೋಗ್ಬಿಟ್ಟು ಅವರ ಒರಿಜಿನಾಲಿಟಿನ ಅವ್ರು ತೋರಿಸ್ಬೇಕಾಗತ್ತೆ. ಸೊ ಅಲ್ಲಿ ನನಗನ್ಸೋ ಪ್ರಕಾರ ಏನಂತಂದ್ರೆ ಬಿಗ್ ಬಾಸ್ ಅನ್ನೋದು ರಾಘವೇಂದ್ರ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಅನ್ಸುತ್ತೆ ನನಗೆ. ಯಾಕಂತಂದ್ರೆ Yes. ಎಲ್ಲೇ ಹೋದ್ರು ಕೂಡ ಲೇಟಿ ಗೆಟಪ್ಸ್ ಹಾಕಿ ಅವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ನೆಗೆಟಿವ್ ಕಮೆಂಟ್ಸ್ ಅನ್ನ ಹಾಕ್ತಿದ್ರು. ಅದಾದ ನಂತರ ಈಗೇನಾಗಿದೆ ಅಂತಂದ್ರೆ ಅವ್ರ ಅಭಿನಯ ಆಗಿರ್ಬೋದು, ಅವ್ರ ಆಕ್ಟಿಂಗ್ ಆಗಿರ್ಬೋದು, ಯಾರಿಗೆಲ್ಲ ಗೊತ್ತಾಗ್ತಿದೆ ಆ ಲೇಡಿ ಗೆಟಪ್ ಥಾಟ್ ಬಿಟ್ಬಿಟ್ಟು ನೆಗೆಟಿವ್ ಕಮೆಂಟ್ಸ್ ಹಾಕುವಂತವ್ರು ಕೂಡ ಪಾಸಿಟಿವ್ ಆಗಿ ಹಾಕ್ತಿದ್ದಾರೆ. ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡಿದೆ ಒಂದಷ್ಟು ಟ್ರೋಲ್ ಪೇಜಸ್ ಅಲ್ಲಿ ಆಗಿರ್ಬೋದು, ಅವ್ರ ಆಕ್ಟಿಂಗ್ ಮಾಡಿರುವಂತಹ ಸ್ಕಿಟ್ಗಳ ಒಂದು ವಿಡಿಯೋಸ್ ಅನ್ನ ಏನ್ ಬಿಡ್ತಾರೆ ಆಯಾ ಚಾನೆಲ್ಸ್ ಅವರು, ಅಲ್ಲಿ ಹಾಕಿದಾಗ ಆಕ್ಟಿಂಗ್ ಬಗ್ಗೆ ಮಾತಾಡ್ತಿದ್ದಾರೆ ಹೊರತು ಅವ್ರ ಗೆಟಪ್ ಯಾವುದು ಅಂತ ಮಾತಾಡ್ತಿಲ್ಲ. ಎಸ್, ಸೊ ಅಷ್ಟರ ಮಟ್ಟಿಗೆ ಇಲ್ಲಿ ಏನಂತಂದ್ರೆ ಲೇಡಿ ಗೆಟಪ್ ಅನ್ನ ಬಿಟ್ಟು ರಾಘವೇಂದ್ರ ಆಗಿರ್ತಾರೆ. ಸೊ ಹಾಗಾಗಿ ಅವರು ಗೆಲ್ಲಬಹುದೇನೋ ಅಂತ ನನ್ನ ಒಂದು ಒಪಿನಿಯನ್. ಅಂಡ್ ನೀನ್ ಮಾತಾಡ್ತಾ ಪಾಸಿಟಿವ್ ಅಂತ ಹೇಳ್ದೆ. ಪಾಸಿಟಿವಿಟಿ ಅಂದ ತಕ್ಷಣ ಏನ್ ನೆನಪಾಗುತ್ತೆ ನಿಂಗೆ? ನನಗೆ ಲಾಸ್ಟ್ ಸೀಸನ್ ಗೌತಮಿ ಅವರೇ ನೆನಪಾಗ್ತಾರೆ. 100%. ಅಂಡ್ ಲಾಸ್ಟ್ ಸೀಸನ್ ಅಲ್ಲಿ ಗೌತಮಿ ಅವರಿದ್ರು, ಸತ್ಯ ಸೀರಿಯಲ್ ಮೂಲಕ ಖ್ಯಾತಿಯನ್ನ ಪಡೆದಿದ್ರು. ಈ ಸೀಸನ್ ಅಲ್ಲಿ ಗೌತಮಿ ಅವರ ಕೋ ಆಕ್ಟರ್, ಅವ್ರ ಜೊತೆ ನಟಿಸಿರುವಂತಹ ಹೀರೋ, ಆ ಸೀರಿಯಲ್ ಹೀರೋ ಆಗಿದ್ದಂತಹ ಸಾಗರ್ ಬಿಳಿಗೌಡ ಅವರಿದ್ದಾರೆ. ಸೊ ನಿಂಗೇನ್ ಅನ್ಸುತ್ತೆ ಅವ್ರ ಬಗ್ಗೆ? ಸಾಗರ್ ಬಿಳಿಗೌಡ ಸತ್ಯ ಸೀರಿಯಲ್ ಮೂಲಕ ಆಗಿರ್ಬೋದು, ಹಾಗೇನೆ ಒಂದಷ್ಟು ಜಿ ಎಂಟರ್ಟೈನರ್ಸ್ ಅನ್ನುವಂತಹ ಒಂದು ಶೋ ಮೂಲಕನೂ ಕೂಡ ಅವರು ಒಂದಷ್ಟು ದಿನಗಳ ಕಾಲ ಕಾಣಿಸ್ಕೊಂಡಿದ್ರು. ಐ ಥಿಂಕ್ 1 or 2 ಎಪಿಸೋಡ್ಸ್ ಅಲ್ಲೇನೋ ಬಂದಿರುತ್ತೆ ಅನ್ಸುತ್ತೆ. ಅದು ವೀಕೆಂಡ್ ಅಲ್ಲಿ ಬರ್ತಿತ್ತು ಆಕ್ಚುಲಿ ನನ್ಗನ್ಸೋ ಪ್ರಕಾರ. ಸೊ ಆ ಒಂದು ಎಪಿಸೋಡ್ಸ್ ಅಲ್ಲಿ ಅದ್ರ ಜೊತೆಗೆ ಸತ್ಯ ಸೀರಿಯಲ್ ಅಲ್ಲಿ ತುಂಬಾ ಚೆನ್ನಾಗಿ ನಟಿಸಿದ್ರು. ಅಮುಲ್ ಬೇಬಿ ಅಂತಾನೆ ಹೌದು, ಖ್ಯಾತಿಯನ್ನ ಪಡೆದಿದ್ರು ಅವರು. ಅದ್ರೊಟ್ಟಿಗೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಅಮುಲ್ ಬೇಬಿ ಆಗಿರ್ತಾರ ಅಥವಾ ಯಾವ ರೀತಿ ಇರ್ತಾರ ಅಂತ ರಗಡ್ ಬೇಬಿ ಆಗಿರ್ತಾರ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಆ ಕ್ಯಾರೆಕ್ಟರ್ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಅದೇನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕಂತಂದ್ರೆ ಹೋಗುವಂತ ಚಾನ್ಸಸ್ ಅಂತೂ ತುಂಬಾನೇ ಹೆಸರು ಕೇಳಿ ಬರ್ತಿದೆ. ಅಂಡ್ ಅವರು ಫೈನಲ್ಸ್ ವರ್ಗು ಹೋಗ್ಬಿಟ್ಟು ಲಾಸ್ಟ್ ಅಲ್ಲಿ ಎಲಿಮಿನೇಟ್ ಆದ್ರು ಗೌತಮಿ ಅವರು. ಸೊ ಇವರು ಹಂಗೆ ಆಗೋ ಚಾನ್ಸಸ್ ಇದೆ ಅನ್ಸುತ್ತಾ? ಇರುತ್ತೆ. ಯಾಕಂತಂದ್ರೆ ಇವರ ಬಾಡಿ ಶೇಪ್ ಆಗಿರ್ಬೋದು, ಹಾಗೇನೆ ವರ್ಕೌಟ್ ಎಲ್ಲ ನೋಡಿದಾಗ ನನ್ಗನ್ಸೋ ಪ್ರಕಾರ ಏನಂತಂದ್ರೆ ಟಾಸ್ಕ್ಗಳೆಲ್ಲ ಟಾಸ್ಕ್ಗಳೆಲ್ಲ ತುಂಬಾ ಚೆನ್ನಾಗುತ್ತೆ. ನಾವು ಒಂದು ಫೋಟೋ ಆಗಿರ್ಬೋದು, ಇವರ ಒಂದು ವಿಡಿಯೋಗಳನ್ನ ನೋಡಿದಾಗ ಏನಂತಂದ್ರೆ ದೈಹಿಕವಾಗಿ ಇವರು ಶಕ್ತಿಯನ್ನು ಹೊಂದಿದ್ದಾರೆ. ಬಟ್ ಏನಂತಂದ್ರೆ ಮೆಂಟಲಿ ಹೆಂಗಿದ್ದಾರೆ ಅಂತ ನಮಗಳು ಗೊತ್ತಿಲ್ಲ. ಯಾಕಂತಂದ್ರೆ ಆಸ್ ಎ ಪರ್ಸನ್ ಆಗಿ ನಾವು ಕ್ಯಾರೆಕ್ಟರ್ ಅನ್ನ ನೋಡಿರ್ತೀವಿ. ಆಸ್ ಎ ಸಾಗರ್ ಬಿಳಿಗೌಡ ಅವರ ಒಂದನ್ನ ವ್ಯಕ್ತಿತ್ವವನ್ನ ನೋಡಿದಾಗ ಏನಾಗುತ್ತೆ ಅಂತಂದ್ರೆ ಅವರ ಹತ್ತಿರದಲ್ಲಿರುವಂತ ಒಂದು ಐಡಿಯಾ ಇರುತ್ತೆ. ಯಾಕಂದ್ರೆ ನಾವು ಆ ಪಾತ್ರಕ್ಕೆ ತಕ್ಕಂಗೆ ನಾವು ನೋಡಿರ್ತೀವಿ. ಬಟ್ ಈಗ ಹೆಂಗಿರುತ್ತೋ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಏನೇನ್ ಚೇಂಜಸ್ ಆಗುತ್ತೋ ಬಿಗ್ ಬಾಸ್ ಅಲ್ಲಿ ಹೇಳೋದಿಕ್ಕಾಗಲ್ಲ. ಯಾಕಂತಂದ್ರೆ ಮೈಂಡ್ ಗೇಮ್ ಆಡ್ಬೇಕಾಗುತ್ತೆ, ಅದ್ರೊಟ್ಟಿಗೆ ಫಿಸಿಕಲ್ ಗೇಮ್ ಆಡ್ಬೇಕಾಗುತ್ತೆ. ಅದ್ರೊಟ್ಟಿಗೆ ನಮ್ಮ ಡ್ರೋನ್ ಪ್ರತಾಪ್ ಅವ್ರ ತರಪ ಸ್ವಲ್ಪ ಹೆಂಗೆ ಅಂತಂದ್ರೆ ಲೈಕ್ ಮೈಂಡ್ ಅನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಸ್ವಲ್ಪ ಗೇಮ್ಸ್ ಅಲ್ಲೆಲ್ಲಾನು ಮ್ಯಾನಿಪುಲೇಟ್ ಮಾಡುವಂತದ್ದಾಗಿರ್ಬೋದು, ಅದ್ರ ಜೊತೆಗೆ ಏನಂತ ದಾರಿ ತಪ್ಪಿಸುವಂತದ್ದಾಗಿರ್ಬೋದು, ಎಲ್ಲಾನು ಮಾಡ್ಬೇಕಾಗುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಟಾಸ್ಕ್ ಅನ್ನುವಂತಹ ವಿಚಾರದಲ್ಲಿ ಬಂದಾಗ. ಅಂಡ್ ನೆಕ್ಸ್ಟ್ ಸಂಭಾವಿತರ ಪಟ್ಟಿಯಲ್ಲಿ ಇರುವಂತಹ ಒಂದು ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಅಂಕಿತಾ ಅಮರ್. ಓಕೆ, ಅಂಕಿತಾ ಅಮರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇತ್ತೀಚೆಗಷ್ಟೇ ಜಸ್ಟ್ ಮ್ಯಾರಿಡ್ ಸಿನಿಮಾದಲ್ಲಿ ಶೈನ್ ಶೆಟ್ಟಿ ಅವರೊಟ್ಟಿಗೆ ಕಾಣಿಸ್ಕೊಂಡಿದ್ರು. ಅದಾದ ನಂತರ ನಮ್ಮನೆ ಯುವರಾಣಿ ಸೀರಿಯಲ್, ಅದರೊಟ್ಟಿಗೆ ಇನ್ನೊಂದು ಸಿನಿಮಾನು ಕೂಡ ಬಂದಿತ್ತು ಅವ್ರದ್ದು. ಸೊ ಅವರ ಒಂದು
ಹೆಸರು ಕೂಡ ಕೇಳಿ ಬರ್ತಾ ಇದೆ. ಬಟ್ ನನ್ಗನ್ಸೋ ಪ್ರಕಾರ ಅವ್ರು ಹೋಗ್ತಾರಾ ಇಲ್ವಾ ಅನ್ನೋದು ನನಗನ್ಸೋದು ಏನಂತಂದ್ರೆ 99% ಡೌಟ್ ಇದೆ. ಯಾಕಂತಂದ್ರೆ ಅಂಕಿತಾ ಅಮರ್ ಅವರ ಕ್ಯಾರೆಕ್ಟರ್ ನ ನೋಡಿದಾಗ ಬಿಗ್ ಬಾಸ್ ಅವ್ರಿಗಲ್ಲ ಅಂತ ಏನೋ ಅನ್ಸುತ್ತೆ ನನ್ಗನ್ಸೋ ಪ್ರಕಾರ. ಅಂಡ್ ಎಷ್ಟೋ ಸಲ ಏನಾಗುತ್ತೆ ಗೊತ್ತಾ, ಯಾರು ಹೋಗಲ್ಲ ಅಂತ ಅನ್ಕೋತೀವಿ ನಾವು, ಅವರೇ ಸರ್ಪ್ರೈಸಿಂಗ್ ಆಗಿ ಹೋಗಿರ್ತಾರೆ. ಸೊ ಯು ನೆವರ್ ಗೆಸ್ ಬಿಗ್ ಬಾಸ್ ಅಲ್ಲಿ ಏನಾಗುತ್ತೆ ಅಂತ. ಬಿಕಾಸ್ ಲಾಸ್ಟ್ ಟೈಮ್ ನೋಡು, ವಿನ್ನರು ಅಷ್ಟೇ, ತ್ರಿವಿಕ್ರಮ್ ವಿನ್ ಆಗ್ತಾರೆ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಹನುಮಂತ್ ಅವ್ರು ವಿನ್ ಆದ್ರು. ಸೊ ಬಿಗ್ ಬಾಸ್ ಇಸ್ ಅನ್ಎಕ್ಸ್ಪೆಕ್ಟೇಬಲ್, ಏನು ನಾವು ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ ಅಲ್ಲಿ. ಸೊ ಹೋದ್ರೂ ಹೋಗ್ಬೋದು, ಹೋಗ್ದೇನೂ ಇರ್ಬೋದು, ಯು ನೆವರ್ ನೋ. ಅಂಡ್ ಇರ್ಬೋದು. ಅಂಡ್ ಯಾಕಂತಂದ್ರೆ ಹೋದ್ರೆ ಅವ್ರವ್ರ ಒಪಿನಿಯನ್ ಇದೆ ಎಂಡ್ ಆಫ್ ದ ಡೇ ಬರುವಂತದ್ದು. ಯಾಕಂತಂದ್ರೆ ಇವಾಗ ನನಗೆ ಅವಕಾಶ ಕೊಟ್ರೆ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ, ಹೋಗ್ಲಾ ಬೇಡವಾ ಅಂತ ಹೇಳ್ಬಿಟ್ಟು. ಸಿಕ್ಕಿರುವಂತ ಚಾನ್ಸ್ ನ ನಾವು ಯಾಕೆ ಮಿಸ್ಯೂಸ್ ಮಾಡ್ಕೋಬೇಕು ಅನ್ನೋಂಥದ್ದು ಇರುತ್ತೆ. ಸೊ ಎಂಡ್ ಆಫ್ ದ ಡೇ ಫ್ಯಾಮಿಲಿ ಕಡೆ ಇವ್ರ ಕಡೆಯಿಂದನೂ ಸಪೋರ್ಟ್ ಇದ್ದು ಹೋಗಿ ಅಂತಂದ್ರೆ ಹೋಗಬಹುದು, ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಲಾಸ್ಟ್ ಒಂದೆರಡು ಸೀಸನ್ಗಳ ವಿನ್ನರ್ಗಳ ಆಗಿರುವಂತವ್ರು ಕೂಡ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದಿರುವಂತವ್ರೇನೆ. ಕಳೆದ ಸೀಸನ್ ಆಗಿರ್ಬೋದು, ಅದ್ರ ಹಿಂದಿನ ಸೀಸನ್ ಆಗಿರ್ಬೋದು, ಲಾಸ್ಟ್ ಮೂಮೆಂಟ್ ಅಲ್ಲಿ. ಇವಾಗ ಎಕ್ಸಾಂಪಲ್ ನಾವೇ ತಗೊಳ್ಳೋಣ, ಯಾರು ಇದು ಲಾಸ್ಟ್ ಸೀಸನ್ ಅಲ್ಲಿ ಹನುಮಂತ್ ಅವರು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ರು. ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟು ವಿನ್ನರ್ ಆಗಿರುವಂತದ್ದು ಮೊದಲ ಕಂಟೆಸ್ಟೆಂಟ್ ಇವರು. ಸೊ ಈ ತರ ಆಗಿದೆ ಅಂತ ಹೇಳಕ್ಕಾಗಲ್ಲ. ಸೊ ಯಾವ ಮೂಮೆಂಟ್ ಹೆಂಗ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.